ಒಂದು ಕುಟುಂಬ ಯಾವ ರೀತಿಯಾಗಿ ಮತದಾನ ಮಾಡಿದೆ ನೋಡಿ. ಮಗನ ಸಾವಿನ ನೋವನ್ನು ಕೂಡ ಕುಟುಂಬ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದೆ. ಹೃದಯಾಘಾತದಿಂದ ಮನೆ ಮಗ ಸಾವನ್ನಪ್ತಾನೆ. ಆ ನೋವಿದೆ, ಆ ಬೇಜಾರಿದೆ. ಅಂತಹ ಸಂದರ್ಭದಲ್ಲೂ ಕೂಡ ಮನೆಯಲ್ಲಿ ಮೃತದೇಹವನ್ನ ಇಟ್ಟು ಬಂದು ಆ ಕುಟುಂಬ ಮತದಾನ ಮಾಡಿದೆ. ಇದು ನನ್ನ ಜವಾಬ್ದಾರಿ, ಇದು ನನ್ನ ಹಕ್ಕು ಅಂತ ಹೇಳಿ ಆ ಕುಟುಂಬಸ್ಥರು ಮತದಾನವನ್ನ ಮಾಡಿದ್ದಾರೆ. ಇದು ಹಾವೇರಿ ಜಿಲ್ಲೆಯ ಶಂಕರಿಕೊಪ್ಪ ಗ್ರಾಮದಲ್ಲಿ ನಡೆದಿರುವ ಘಟನೆ. ನಿನ್ನೆ ಸಂಜೆ ಹೃದಯಾಘಾತದಿಂದ ನಾಗಪ್ಪ ಸಾವನ್ನಪ್ತಾರೆ. ಅಂತ್ಯ ಸಂಸ್ಕಾರ ನಡಿಬೇಕಾಗಿತ್ತು ಇವತ್ತು. ಅಂತ್ಯ ಸಂಸ್ಕಾರಕ್ಕೂ ಮುನ್ನ ಕುಟುಂಬದವರು ಬಂದು ಮತದಾನವನ್ನ ಮಾಡಿದ್ದಾರೆ. ಪತಿಯ ಸಾವಿನ ನಡುವೆಯೂ ಆ ಪತ್ನಿ ಮತದಾನವನ್ನ ಮಾಡಿದ್ದಾರೆ. ಮಹಿಳೆ ಮತದಾನವನ್ನ ಮಾಡಿರುವಂತಹ ಒಂದು ಘಟನೆ ಕೂಡ ಅಲ್ಲಿ ನಡೆದಿದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಗುಡ್ಡೆಕೊಪ್ಪದಲ್ಲಿ ಘಟನೆ ನಡೆದಿದ್ದು, ಕಲಾವತಿ ಪತಿ ವೆಂಕಟೇಶ್ ಇವತ್ತು ಬೆಳಗ್ಗೆ ಸಾವನ್ನಪ್ಪಿದ್ರು. ಆ ನೋವಲ್ಲೂ ಕೂಡ ಕಲಾವತಿ ಬಂದು ಓಟನ್ನ ಮಾಡಿದ್ದಾರೆ. ನೋಡಿ, ಅವರ ಜವಾಬ್ದಾರಿಯನ್ನು ಅವರು ಬೆಳೆದಿದ್ದಾರೆ. ಆ ನೋವು, ಆ ಸಂಕಟ, ಆ ಬೇಜಾರು ಏನೇ ಇದ್ರೂ ಕೂಡ, ತನ್ನ ಗಂಡನನ್ನ ಕಳ್ಕೊಂಡಂತಹ ನೋವು ಇದ್ರೂ ಕೂಡ ನನ್ನ ಹಕ್ಕನ್ನ ಚಲಾಯಿಸಬೇಕು, ನನ್ನ ಜವಾಬ್ದಾರಿಯನ್ನ ನಾನು ಮೆರಿಬೇಕು ಅನ್ನುವ ಕಾರಣಕ್ಕಾಗಿ ಹಕ್ಕನ್ನ ಚಲಾಯಿಸಿದ್ದಾರೆ. ಮತಗಟ್ಟೆಯಲ್ಲಿ ಕುಡುಕ ರಂಪಾಟವನ್ನ ಮಾಡಿರುವ ಘಟನೆ ನಡೆದಿದೆ. ಈ ಸಂದರ್ಭದಲ್ಲಿ ಸಿಬ್ಬಂದಿ ಹೈರಾಣ ಆಗಿದ್ದಾರೆ. ಇವಿಎಂ ಸದ್ದು ಮಾಡಿಲ್ಲ ಅಂತ ಹೇಳಿ ಗಲಾಟೆಯನ್ನ ಕುಡುಕ ಮಾಡಿರೋದು. ಮತಗಟ್ಟೆಯಲ್ಲಿ ಬಿದ್ದು ಕುಡುಕ ಉರುಳಾಡಿದ್ದಾನೆ. ಬೆಳಗಾವಿ ಜಿಲ್ಲೆಯ ಮಂಗಾವತಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಮತಗಟ್ಟೆ ನಂಬರ್ 154ರಲ್ಲಿ ಈ ಒಂದು ಘಟನೆ ನಡೆದಿದ್ದು, ಕುಡುಕನನ್ನ ಹೊರ ಕಳುಹಿಸಿದ್ದಾರೆ ಪೊಲೀಸರು. ಸಾಹೇಬ್ರೆ ಹೌದಾ ಅವಾಜ್ ಬಂದಿದೆ ಪದ್ಮಶ್ರೀ ಪುರಸ್ಕೃತೆ ಸುಕ್ರಿ ಬೊಮ್ಮಗೌಡಗೆ ಅನಾರೋಗ್ಯ ಕಾಣಿಸಿಕೊಂಡಿದ್ದು ಮತದಾನದಿಂದ ದೂರ ಉಳಿದಿದ್ದಾರೆ. ಸುಕ್ರಿ ಬೊಮ್ಮನಗೌಡ ಮನೆಯಿಂದ ಮತ ಚಲಾಯಿಸುವ ಬಗ್ಗೆ ಮಾಹಿತಿ ಇಲ್ಲ. ಸೊ ಅಜ್ಜಿಗೆ ಮಾಹಿತಿಯನ್ನ ಕೊಡೋದಕ್ಕೆ ವಿಫಲರಾಗಿದ್ದಾರೆ ಅಧಿಕಾರಿಗಳು. ಸುಕ್ರಿ ಅಜ್ಜಿ ಮನೆಗೆ ತೆರಳಿದೆ. ನ್ಯೂಸ್ 18 ತಂಡ ವೋಟ್ ಹಾಕೋಕೆ ಕರ್ಕೊಂಡು ಹೋಗೋದಾಗಿ ಭರವಸೆಯನ್ನು ಕೂಡ ನೀಡಿದ್ದು, ವಿಪರೀತ ಕಾಲು ನೋವಿನಿಂದ ಬರೋದಿಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ ಅಜ್ಜಿ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲದಲ್ಲಿದ್ದಾರೆ ಸುಕ್ರಿ ಬೊಮ್ಮನಗೌಡ. ಆದ್ರೆ ಅನಾರೋಗ್ಯ ಇರುವ ಕಾರಣಕ್ಕಾಗಿ ವೋಟ್ ಮಾಡೋದಕ್ಕೆ ಹೋಗೋದಿಕ್ಕೆ ಆಗೋದಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ನ್ಯೂಸ್ 18 ತಂಡ ಅವರ ಮನೆಗೆ ತೆರಳಿದೆ. ಕಾಲು ನೋವಿನಿಂದ ನಂಗೆ ಬರೋದಿಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ ಪದ್ಮಶ್ರೀ ಪುರಸ್ಕೃತೆ ಆಗಿರುವಂತಹ ಸುಕ್ರಿ ಬೊಮ್ಮಗೌಡ ಅವರು. ಬಂದಿದ್ರ ಕರ್ಕೊಂಡು ಹೋಗ್ಲಿಕ್ಕೆ? ನೀವು ಬರೋದಾದ್ರೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ. ಕಾರ್ ಇದೆ ಬರೋದು. ಶಿವಮೊಗ್ಗ ಕ್ಷೇತ್ರದಲ್ಲಿ ಬಿರುಸಿನ ಮತದಾನ ನಡೆದಿದೆ. ಸಾಗರ ತಾಲೂಕಿನ ಕುಗ್ವೆಯಲ್ಲಿ ಹಿರಿಯರು ಉತ್ಸಾಹವನ್ನ ತೋರಿಸಿದ್ದಾರೆ. ಉರಿ ಬಿಸಿಲಲ್ಲೂ ಕೂಡ ಹಿರಿಯರು ಮತದಾನ ಮಾಡಿದ್ದಾರೆ. ನೋಡಿ, ಇವರೆಲ್ಲರೂ ಕೂಡ ಎಲ್ರಿಗೂ ಮಾದರಿ ಆಗಿದ್ದಾರೆ. ಇವರು ಹಿರಿಯರು ಬಂದು ಮತದಾನ ಮಾಡಿದ್ದಾರೆ. ಎಲ್ಲರೂ ಬಂದು ಮತ ಹಾಕಿ ಅಂತ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ. ಮತದಾನ ನಮ್ಮ ಹಕ್ಕು, ವೋಟ್ ಮಾಡಿ, ನಮಗೆ ಒಳ್ಳೇದು ಆಗಬೇಕು ಅಂದ್ರೆ ವೋಟ್ ಮಾಡಿ, ಅಭಿವೃದ್ಧಿಗಾಗಿ ಮತ ಹಾಕೋದಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನ್ಯೂಸ್ 18ಗೆ ಹಿರಿಯ ಮತದಾರರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಯಾವ ರೀತಿಯಾಗಿ ಈಗಾಗಲೇ ಹಿರಿಯರ ಮತದಾನದ ಉತ್ಸಾಹ ಇದೆ ಅನ್ನೋದ್ರ ಬಗ್ಗೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣ. ಬಿಸಿಲಿನ ನಡುವೆ ಈಗಾಗಲೇ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನವನ್ನು ಮಾಡತಕ್ಕಂಥದ್ದು. ಸಾಗರ ತಾಲೂಕಿನ ಕುಗ್ವೆ ಅನ್ನುವಂಥ ಗ್ರಾಮದಲ್ಲಿ ಈಗ ಮತಗಟ್ಟೆ ಕೇಂದ್ರದಲ್ಲಿ ಹಿರಿಯ ಮಹಿಳೆಯರನ್ನ ಈಗಾಗಲೇ ನಾವು ಕಾಣಬಹುದಾಗಿದೆ. ಪ್ರಮುಖವಾಗಿ ಅಂದ್ರೆ ಉರಿ ಬಿಸಿಲಿದ್ರು ಕೂಡ ಅವ್ರು ಬಂದು ಮತದಾನವನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡೋಣ ಅವ್ರು ಏನ್ ಹೇಳ್ತಾರಂತ. ಅಮ್ಮ, ಏನ್ ಹೇಳ್ತೀರಮ್ಮ? ಈ ಒಂದು ಬಿಸಿಲು ಕೂಡ ಜಾಸ್ತಿ ಇದೆ, ಇಂಥ ಸಂದರ್ಭದಲ್ಲಿ ಕೂಡ ಮತದಾನವನ್ನು ಮಾಡ್ತಿದ್ದಾರೆ. ಈ ಬಿಸಿಲಾಗ ಜಾಸ್ತಿ ಆದರೂ ಕೂಡ ನಾವು ಒಂದು ಓಟಿ ಬಂದೀವಿ, ಓಟ್ ಹಾಕ್ಬೇಕು ಅಂತ. ಓಟ್ ಹಾಕಿದಕ್ಕೆ ಮಕ್ಕಳೆಲ್ಲ ಮುಂದಾಗಲಿ, ಅಡ್ಡಿ ಇಲ್ಲ. ಬಿಸಿಲು ಅಂತ ನಾವು ಮನ್ಯಾಗಿರಲ್ಲ, ನಾವು ನಡ್ಕೊಂಡೇ ಬಂದೀವಿ. ಆದ್ರೂ ಹೊಟ್ಟೆ ಹೋತು ಊರ್ ದೊಡ್ಡಕ್ಕಾಗಲಿ.
ಯಾವ್ದಕ್ಕೋಸ್ಕರ ಓಟ್ ಹಾಕ್ಬೇಕಂತ ಹೇಳ್ತೀರಮ್ಮ ನೀವು ಮುಖ್ಯವಾಗಿ? ಹೇಳಕ್ಕಲ್ಲ ಹಾಕಿದಕ್ಕೆ ಯಾರಿಗಂತ ಹೇಳ್ಬೇಡಿ, ಯಾವ್ದಕ್ಕೋಸ್ಕರ ನಾವು ಓಟ್ ಹಾಕ್ಬೇಕು ಅಂತ ಅಂದ್ರೆ ಕೆಲಸ ಮಾಡೋದಕ್ಕ ಏನಕ್ಕೆ ಅಂತ? ಎಂತ ಕೈಗೆ ಓಟ್ ಹಾಕ್ಬೇಕು ನಾವು? ವಯಸ್ಸು ಹೋತು, ನಾವು ನಿನ್ನ ಏನ್ ಕೆಲಸ ತಗೊಬೇಕು? ಕೆಲಸ ಏನೋ ತಗೊಳೋದಿಲ್ಲ, ನಾವು ಒಟ್ಟು ಕುಂತ್ ಉಣ್ಣೋದಲ್ಲ. ನಾವು ಕುಂತ್ ಉಂಡ್ರು ಕೂಡ ಏನೋ ನಮ್ಗೊಂದು ಸಹಾಯ ಮಾಡ್ತಾರಂತ ನಾವು ಒಂದು ಓಟ್ ಹಾಕ್ತೀವಿ. ಎಷ್ಟು ವರ್ಷಗಳಿಂದ ಮತದಾನ ಮಾಡ್ತಿದ್ರಿ? ನಾವು ಈಗ ಮಾಡಕ್ ಹಿಡಿದು ಈಗ 60 ವರ್ಷ ಆತೇನ ನಮ್ಗೆಲ್ಲ. ತಾವೇನ್ ಹೇಳ್ತೀರಮ್ಮ? ನಾವು ಅದನ್ನೇ ಹೇಳೋದು. ನಾವೀಗ ಸುಮಾರು 55 ವರ್ಷ ಆತ ನಾವು ಹಾಕಿದ್ವಿ. ಆದ್ರೆ ನಾವು ನಿಮ್ಗೆ ನಡ್ಸಿಂದಲೇ ಬಂದಿವು. ನಾವೇನು ಹಾಕ್ಬೇಕ, ನಮ್ಗೇನು ಜನ ತಿಳಿದು ಹೇಳ್ತಿದ್ರೆ ಅಷ್ಟೇ ನಾವು ಮಾಡೋದು. ಅದು ಇದು ಅಂತ ನಾವು ಪ್ರಶ್ನೆ ಕೇಳಂಗಿಲ್ಲ, ಅಷ್ಟೇ ಸರಿ. ಅಲ್ಲ, ಯಾವ್ದಕ್ಕೋಸ್ಕರ ಮತ ಹಾಕ್ಬೇಕು ಅಂತ ಹೇಳ್ತೀರಿ, ಮತದಾನ ಮಾಡ್ಬೇಕು ಅಂತ ಹೇಳ್ತೀರಿ ನಮ್ಮಂತ ಯುವಕರಿಗೆ? ಯುವಕರಿಗೆ ಮಾಡ್ಬೇಕು, ಒಳ್ಳೇದಾಗ್ಲಿ, ಒಂದು ಸಂಸ್ಥೆ ಬೆಳಿಲಿ ಅಂತಾನೆ, ನಮ್ಮವ್ರು ನಮಗೆ ದೊಡ್ಕಾಗ್ಲಿ, ಎಲ್ಲದೂ ನಮಗೆ ಒಳ್ಳೇದಾಗ್ಲಿ ಅಂತಾನೆ ನಾವು. ಬಿಸಿಲಿದೆಯಲ್ಲಮ್ಮ ನಿಮ್ಮೂರಲ್ಲಿ ಸಿಕ್ಕಾಪಟ್ಟೆ, ಇದ್ರ ನಡುವೆ ಬಂದಿದ್ದೀರಿ? ನಮ್ಮೂರಾಗ ಬಾರಿ ಬಿಸಿಲು, ಮತ್ತೆ ನಮ್ಮೂರ ಬಿಸಿಲು ಬೇರೆ. ನಾವು ಆ ದೇಶದಿಂದ ಈ ದೇಶಕ್ಕೆ ನಾಡ್ದು ಓಟ್ ಹಾಕಕ್ ಹೋಯ್ದೀವಿ. ನಾವು ಓಟ್ ಹಾಕಿಡ್ದು 55 ವರ್ಷ ಆತ್ ನಾನು ಓಟ್ ಹಾಕಿಡ್ದು. ಅಲ್ಲಿಂದ ಇಲ್ಲಿ ಬಂದಿವು. ಈ ದೇಶ ಎಲ್ಲ ಬೆಳಿಬೇಕು, ನಮ್ಮನ್ನ ಒಳ್ಳೆ ಸೌಕರ್ಯ ಮಾಡ್ಬೇಕು, ನಮ್ ಬೆಳೆಯೋ ಮಕ್ಳಿಗೆ ಒಳ್ಳೇದಾಗ್ಲಿ ಅಂತ ನಾವು ಬೇಡ್ತಾ ಇದೀವಿ. ಅಷ್ಟ್ ಬಿಟ್ರೆ ಮತ್ತೆ ನೀನೇನು ಬೇಡ್ತಿಲ್ಲ. ನಾವು ಒಬ್ಬರೇ ಬೆಳೆಯೋದಲ್ಲ, ದೇಶ ಎಲ್ಲ ಬೆಳಿಬೇಕು, ಒಳ್ಳೇದಾಗಬೇಕು. ನಮ್ ರೈತರಿಗೆ ಸಹಾಯ ಯಾರು ಮಾಡ್ತಾರ ಅವ್ರಿಗೆ ನಾವು ಮತದಾರ ನೀಡ್ತೀವಿ. ಕೆಲವರು ಎಲ್ಲ ಕೂಡ ವ್ಯವಸ್ಥೆ ಮಾಡಿದ್ರು ಕೂಡ ಮತವನ್ನ ಹಾಕಲ್ಲ, ಎಲ್ಲ ಒಂದ್ ಕಡೆ ಬೇರೆ ಕಡೆ ಹೋಗ್ಬಿಡ್ತಾರೆ. ಅಂತವ್ರಿಗೆ ಏನ್ ಹೇಳ್ತೀರಿ ಯುವಕರಿಗೆ? ನಾವು ಓಟ್ ಹಾಕೋದ ಏನೋ ಮಾಡ್ಬೇಕು. ಅವ್ರು ನಮಗೆ ಓಟ್ ಹಾಕ್ಸಿಂದ ಅವ್ರು ನಾಳೆ ಮೋಸ ಮಾಡ್ತಾರಂತ ನಾವೇನ್ ಕಂಡು ಬಂದಿವಿ. ಎಲ್ಲ ಮಾಡ್ತಾರಂತ ನಾವು ಹಾಕ್ತಾ ಇದೀವಿ. ಹೌದು, ಅಷ್ಟೇ ಬಿಟ್ರೆ ಮತ್ತೆ ತಾವೇನ್ ಹೇಳ್ತೀರಮ್ಮ? ಎಲ್ರಿಗೂ ಓಟ್ ಹಾಕ್ಬೇಕಂತ? ನಮ್ಮ ಎಲ್ಲರೂ ಸೇರಿ ನಮ್ಮ ಮಕ್ಕಳು ನಾವು ಬುದ್ಧಿವಂತ ತಿಳಿದ್ರು, ಅಕ್ಷರ ಕಲಿದ್ರು, ನೀವು ಅಕ್ಷರ ಕಲ್ತಿರಲ್ಲ, ನೀವು ನಮ್ಮ ತಾಯ್ದಿರ್ ಹಾಕ್ಯಾರ ಅಂತ ನೀವು ಮತದಾನ ಕೊಡಬಹುದು. ಬಿಸಿಲು ಜಾಸ್ತಿ ಇಲ್ವಾ? ಬಿಸಿಲು ಜಾಸ್ತಿ, ನಿಲ್ಲಕ್ಕಾಗೋದಿಲ್ಲ. ಒಳ್ಳೇದಾಗ್ಲಮ್ಮ. ಆಯ್ತು. ಇದಿಷ್ಟು ಮುಖ್ಯವಾಗಿ ಅಂದ್ರೆ ಏನು ಬಿಸಿಲಾದ್ರೂ ಕೂಡ ನಾವು ನಮ್ಮ ಹಕ್ಕನ್ನು ನಾವು ಚಲಾವಣೆ ಮಾಡಬೇಕು, ಮತದಾನವನ್ನ ಮಾಡಬೇಕು. ಯುವಕರು ಅಷ್ಟೇ, ನಮ್ಮಂತ ಯುವಕರು ಆದ್ರೂ ಕೂಡ ಇಲ್ಲ ಒಂದ್ ಕಡೆ ಅವರು ಕೂಡ ಬಂದು ಮತದಾನವನ್ನ ಮಾಡಿ ಅನ್ನೋದನ್ನು ಕೂಡ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಶಿವಮೊಗ್ಗ.